ಚಲೋ ಯಾವ ಒಳ್ಳೆಯವದ ನಾವು ಒಟ್ಟ ಕಿಮ್ಮತ್ತೇ ಇಲ್ಲ. ಯಾವ ಊರಿಗೆ ಹಚ್ಚಿಡಕತ್ತ ನೋಡು ಅವ್ನಿಗೆ ಭಾಳ ದೊಡ್ಡ ಕಿಮ್ಮತ್ತು. ಯಾವ ಊರಾಗ ಇಲ್ಲಿಂದ ಅಲ್ಲಿ ಹಚ್ಚಿಟ್ಟಾನ, ಅಲ್ಲಿಂದ ಇಲ್ಲಿ ಹಚ್ಚಿಟ್ಟಾನ, ಅವನಿಗೆ ಭಾಳ ದೊಡ್ಡ ಕಿಮ್ಮತ್ತು. ಒಬ್ಬವ ಹಿಂಗೆ ಊರು ಡಬ್ಬ ಹಾಕಿ ಶ್ರೀಶೈಲಕ್ಕೆ ಹೋದ. ಅವ್ನ ಕೆಲಸ ಏನು ಹೇಳು? ಊರು ಡಬ್ಬ ಹಾಕೋದು. ಊರು ಡಬ್ಬ ಹಾಕೋದು ಅಂದ್ರೆ ತಿಳಿಯತ್ತಲ್ಲ ನಿಮ್ಗೆ. ಊರು ಡಬ್ಬ ಹಾಕಿ ಎಲ್ಲ ಮನಿ ಮುರಿದು ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಹೋಗಿ ಹುಂಡ್ಯಾಗ 1,00,000 ರೂಪಾಯಿ ಹಾಕಿ ಮಲ್ಲಿಕಾರ್ಜುನ ಮುಂದೆ ನಿಂತು ಕೈ ಮುಗಿದು ಬೇಡ್ಕೊಂಡ, ಯಪ್ಪ ನಾ ಊರಾಗ ನನ್ನಂಗೆ ಯಾರೂ ಮನೆ ಕಟ್ಟಿಲ್ಲ, ನನ್ನಂಗೆ ಯಾರೂ ಗಾಡಿ ತಂದಿಲ್ಲ. ಇವತ್ತು ನಾ 1,00,000 ರೂಪಾಯಿ ನೀನು ಹುಂಡ್ಯಾಗ ಹಾಕಿನಿ. ನೀ ನನಗೇನು ಕೊಡಬೇಕು ಅಂದ್ರೆ ನನ್ನ ಹಂಗೆ ಇನ್ನು ಮುಂದೆ ಊರಾಗ ಯಾರ್ದು ಮನಿ ಇರಬಾರ್ದು ಅವ ಕೇಳ್ಕೊಳಕತ್ತಾನ. ಅಂದ್ರೆ ಏನು ದೇವ್ರಿಗೆ ನೀವು ಲಂಚ ಕೊಟ್ಟು ಏನು ನೀವು ಆಶೀರ್ವಾದ ತೊಗೊಳವ್ರ? ನೀವು 1,00,000 ಕೊಟ್ಟೀನಿ ಅಂದ್ರೆ ಜಾಸ್ತಿ ಆಶೀರ್ವಾದ ಮಾಡಬೇಕು, 1,000 ಕೊಟ್ಟೀನಿ ಅಂದ್ರೆ ಕಡಿಮೆ ಆಶೀರ್ವಾದ ಮಾಡಬೇಕು. ಅದೇನು ಮಲ್ಲಪ್ಪ ಅಂದ್ರೆ ಹೇಳೈತೆ ಅದು ನಿಮಗೆ ಹಂಗಂತ? 1,00,000 ರೂಪಾಯಿ ಹುಂಡಿಗೆ ಹಾಕಿ ಏನು ಬೇಡ್ಕೊಂಡ? ಊರಾಗ ನನ್ನಂಗೆ ಮನಿ ಯಾರೂ ಕಟ್ಟಿಲ್ಲ, ನಿನಗೆ ಬೇಡ್ಕೊಳ್ಳೋದೇನು ಅಂದ್ರೆ ಇನ್ನು ಮುಂದೆ ಬರೋ ಜೀವನದೊಳಗೆ ನನ್ನ ಹಂಗೆ ಊರಾಗ ಯಾರು ಮನಿ ಕಟ್ಟಬಾರ್ದು, ನನ್ನ ಹಂಗೆ ಊರಾಗ ಯಾರು ಕಾರ್ ತರಬಾರ್ದು ಅಂತ ಬೇಡ್ಕೊಂಡ. ಅದು ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತ್ಯಕ್ಷನೇ ಆಯಿತು ಇವನಿಗೆ. ಅದು ದೇವ್ರು ಭಾಳ ಶಾಣೆ ಇತ್ತದು. ಯಾರಿಗೆ ಪ್ರತ್ಯಕ್ಷ ಆಗ್ಬೇಕಲ್ಲ ಗೊತ್ತಿರ್ತೈತೆ ದೇವ್ರಿಗೆ. ಪ್ರತ್ಯಕ್ಷ ಆಗಿ ಅವ ಗಾಬರ್ಯಾದ. ನಿನಗೇನು ಬೇಕಿತ್ತು? ಅವ ಅಂದ, ಊರಾಗ ನನ್ನ ಹಂಗೆ ಮನಿ ಯಾರು ಕಟ್ಟಿರಬಾರ್ದು ಅಂದವ. ಅದಕ್ಕಿಂತ ಮೀರಿ ನಿನಗೇನು ಬೇಕು? ನನಗೇನು ಬೇಕು ಅಂದ್ರೆ ಸುಖ ನೆಮ್ಮದಿ ಎಲ್ಲ ಕೊಟ್ಟು ಮಗ್ಳ ಮನೆಯವರು ನನ್ನ ಜೊತೆ ಕಾಂಪಿಟೇಷನ್ಗೆ ಬಂದಾರ. ಅಂದ್ರೆ ನನ್ನ ಜೊತೆ ಯುದ್ಧ ಮಾಡ್ತಾರವ್ರು. ನಾ ಇವತ್ತು 1,000 ಗಳಿಸಿದ್ನಿ ಅಂದ್ರೆ ಅವ್ರು 2,000 ಗಳಿಸ್ಬೇಕು ಅನ್ನಕತ್ತಾರ. ನಾ ಇವತ್ತು 10 ಲಕ್ಷ ಗಳಿಸಿದ್ನಿ ಅಂದ್ರೆ ಅವ್ರು 20 ಲಕ್ಷ ಗಳಿಸ್ಬೇಕು ಅನ್ನಕತ್ತಾರ. ಅವ್ರಿಗೆ ಏನು ಸಿಗ್ತೈತಿ ಬೇಡ್ಕೊಳಕತ್ತ ನಾವು. ಅವ್ರಿಗೆ ಏನು ಸಿಗ್ತೈತಲ್ಲ ಅದು ರಾತ್ರಿ ನನಗೆ ಡಬಲ್ ಆಗಬೇಕು ಅಂತ ಬೇಡ್ಕೊಂಡ. ಲಕ್ಷ ಕೊಟ್ಟು ಕೇಳ್ರಿ. ಅವ್ರಿಗೆ ಏನು ಮಗ್ಳ ಮನೆಯವ್ರಿಗೆ ಸಿಗ್ತೈತಿ ಅದು ನನಗೆ 2 ಪಟ್ಟು ಸಿಗಬೇಕು. ಅವ್ರಿಗೆ ಏನಾರ ಕಾರ್ ತೊಗೊಂಬಂದ್ರ ಏನೂ ಮಾಡ್ಲಾರ್ದೆ ಖಾಲಿ ಪುಕ್ಸಟ್ಟೆ ನನಗೆ 2 ಕಾರ್ ಮನೆ ಮುಂದೆ ನಿಂತಿರ್ಬೇಕು. ಎಂಥದ್ದು ಕೇಳಿರ್ಬೇಕವ? ಇದನ್ನು ಕೇಳಕ್ಕವ ಎಂಥ PhD ಮುಗಿಸಿರ್ಬೇಕವ. ದೇವ್ರಿಗೆ ಇದನ್ನು ಕೇಳ್ಯಾನ ಇವ, ನಮಗೆ ಬಂದಿಲ್ಲದು ತಲೆಯಾಗ. ಅವ ಕೇಳ್ಯಾನ ಹೋಗಿ ದೇವ್ರಿಗೆ, ಎಂಥ PhD ಮುಗಿಸಿರ್ಬೇಡ. ಹೋಗಿ ದೇವ್ರಿಗೆ ಅಂದ. ದೇವರಂದ್ರು ಯೋಚನೆ ಮಾಡಂದ್ರು ಅವ್ರು. ಮಲ್ಲಪ್ಪ ಭಾಳ ಶಾಣೆ ಇತ್ತು. ಯೋಚನೆ ಮಾಡು, ಇನ್ನೊಂದ್ಸಲ ಯೋಚನೆ ಮಾಡು. ಯೋಚನೆ ಮಾಡೋಕೆ ಹಿಂದೆ ಮುಂದೆ ಏನೂ ಇಲ್ಲ, ನನಗೆ ಬೇಕೇ. ಏನು ಮಗ್ಳ ಮನೆಯವ್ರಿಗೆ ಸಿಗ್ತೈತೆ ಅದ್ರ ಇಂಟು 2 ಅದ್ರ 2 ಪಟ್ಟು ನನಗೆ ಬೇಕು ಅಂತ ಬೇಡ್ಕೊಂಡ. ಮಲ್ಲಯ್ಯ ಅಂತೂ ಯೋಚನೆ ಮಾಡಿ ಇನ್ನೊಂದ್ಸಲ ಅಂತೂ ಕೇಳಲಿಲ್ಲವ. ಬೇಕಂದ. ಆಯ್ತು ತಗೋ ಕೊಡ್ತೀನಿ ಅಂತ ಮಲ್ಲಿಕಾರ್ಜುನ ತಥಾಸ್ತು ಅಂತೂ ಬಂದ ಊರಿಗೆ. ಇನ್ನೇನು ಊರಿಗೆ ಬರ್ಬೇಕಾದ್ರೆ ಅವ ಮಲ್ಲಯ್ಯ ಕನಸ್ನಾಗ ಬಂದು ಏನು ಹೇಳ್ತು? ನಿಮ್ಮ ಊರಾಗ ಒಂದು ಗುಡಿ ಇತ್ತಿಲ್ಲ? ಹೌದು, ಗುಡಿ ಇತ್ತು ಊರಾಗ. ಮತ್ತು ಅದು ಹಾಳು ಬಿದ್ದೈತಿಲ್ಲ? ಹೌದು, ಊರಾಗ ಒಂದು ಗುಡಿ ಹಾಳು ಬಿದ್ದಿತ್ತು. ಮತ್ತು ಆ ಗುಡಿಗೆ ಎಂದಾರ 1 ರೂಪಾಯಿ ಕೊಟ್ಟು ಏನು ಅಂತ ಕೇಳ್ತದು ಮಲ್ಲಯ್ಯ. ಇವ ಅಂದ, ಅಲ್ಲೇನು ಕೊಡೋದಿಲ್ಲ. ಯಾಕೆ? ಓಡಾಡೋರೆಲ್ಲ ನನ್ನ ವಿರೋಧ ಮಾಡೋರದಾರ ಅಲ್ಲಿ. ಆ ಗುಡಿಯಾಗ ಓಡಾಡೋರೆಲ್ಲ ನನ್ನ ವಿರೋಧ ಮಾಡೋರದಾರಲ್ಲಿ. ನಾ ಏನು 1 ರೂಪಾಯಿ ಕೊಡಂಗಿಲ್ಲ. ಅಲ್ಲಿ ನಿನಗೆ 1 ರೂಪಾಯಿ ಕೊಡ್ಬೇಕಂತ ಮನಸ್ಸಾಗಿಲ್ಲ. ಅಲ್ಲಿ ಸೋರು ಒಂದು CC ಮಾಡಿಸ್ಬೇಕಂತ ಮನಸ್ಸಾಗಿಲ್ಲ. ಅಲ್ಲಿ ಜಾತ್ರೆಗೆ ನಿನಗೆ 1,000 ರೂಪಾಯಿ ಕೊಡ್ಬೇಕಂತ ಮನಸ್ಸಾಗಿಲ್ಲ. ಇಲ್ಲಿ ಬಂದು ನನಗೆ 1,00,000 ರೂಪಾಯಿ ಕೊಟ್ರೆ ನಾ ತೃಪ್ತಿ ಆಗ್ತೀನಂತ ಹೆಂಗೆ ಅನ್ಕೊಂಡಿ? ಅಲ್ಲಿ ನೀ ನನಗೆ 1 ರೂಪಾಯಿ, ನಿಮ್ಮ ಊರಾಗಿದ್ದ ಲಿಂಗ ಏನೈತಲ್ಲ, ನಿಮ್ಮ ಊರಾಗಿದ್ದ ಲಿಂಗ ಮಳೆ ಬಂದ್ರೆ ಸೋರ್ತದ. ಯಾವ್ಯಾವ ಪ್ರಾಣಿಗಳು ಬಂದು ಹಂದಿಗಳು ಬಂದು ಮಕ್ಕೊಂತಾವು. ಅದಕ್ಕೊಂದು ಚಲೋ ವ್ಯವಸ್ಥೆ ಇಲ್ಲ. ನಿಮ್ಮೂರಾಗ ನನಗೆ 1,00,000 ರೂಪಾಯಿ ಕೊಡುವ ಬದಲಿ ನಿಮ್ಮೂರಾನ ಲಿಂಗಕ್ಕೆ ಹೋಗಿ 10,000 ರೂಪಾಯಿ ನಂದು ದೇಣಿಗೆ ತಗೋರಿ, ಇದಕ್ಕೆ ನಾಳೆ ಛತ್ ಹಾಕ್ರಿ ಅಂದಿದ್ರಿ ಅಂದ್ರೆ ನಾನು ಇಲ್ಲಿ ತಕ ಹುಡ್ಕೊಂತ ಬರೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮ ಮನೆ ಮಗ್ಲಿಂದ ಗುಡ್ಯಾಗ ನಾ ಇದ್ನಲ್ಲ ಅಂತದು ಮಲ್ಲಿಕಾರ್ಜುನ. ಗುಡ್ಯಾಗ ಇದ್ದೆ ನಾನು, ನನ್ನ ಹುಡ್ಕೊಂತ ಇಲ್ಲಿಗೆ ಬಂದಿಯಲ್ಲ, ತಗೋ ನಿನಗೆ ಆಶೀರ್ವಾದ ಮಾಡೀನಿ, ನಡಿ ಮನೆಗೆ ಹೋಗು ಅಂತ. ಏನು ಕೇಳ್ಕೊಂಡಿದ್ದವ? ಮಗ್ಳ ಮನೆಯವ್ರಿಗೆ ಏನು ಸಿಗ್ತೈತಿ ಅದು ನನಗೆ 2 ಪಟ್ಟು ಸಿಗಬೇಕು ಅಂತ ಬೇಡ್ಕೊಂಡು ಬಂದಿದ್ದ. ಆಯ್ತದ ಹಂಗೆ ದೇವ್ರು ಕೊಟ್ಟಾನ, ಮುಗೀತು, ಮರ್ತ ಬಿಡೋದು. ಮತ್ತು ಕೊಟ್ಟಾನ ಅಂದ್ಮೇಲೆ ಮುಗಿದು ಹೋಯ್ತಲ್ಲ. ಕಷ್ಟ ಬಂದಾಗ ಕಾಶಿ ಮುತ್ತೆ ನೆನೆಸ್ತೀವಿ ನಾವು. ಚಲೋ ಇದ್ದು ಯಾವಾರ ನೆನೆಸಾವನ ಅಜ್ಜನ್? ಯಾವಾರ ಚಲೋ ಇದ್ದುದು ನೆನೆಸಾವನು? ನಾನಾ ದೇವ್ರ ಅಂತ ಕೂಡಾಡ್ಕೊಂತಿರ್ತಾವೆ. ಯಾಕೆ? ಎಲ್ಲ ಮಸ್ತ್ ಇಟ್ಟಿಬಿಟ್ಟಿರ್ತಾನೆ. ಕಷ್ಟ ಬಂದಾಗಟ್ಟ ಕಾಶಿ ಮುತ್ಯ, ಜೈಯಪ್ಪು ಅಂದಾಗ ಅಷ್ಟ ತಿರುಪತಿ. ಅವ ಮನೆಗೆ ಬಂದು ಏನು ಬೇಡ್ಕೊಂಡಿದ್ದ? ಮಗ್ಳ ಮನೆಯವ್ರಿಗೆ ಏನು ಸಿಗ್ತೈತಿ ಅದು ನನಗೆ 2 ಪಟ್ಟು ಆಕ್ಕೈತಿ ಅಂತ ಬೇಡ್ಕೊಂಡಿದ್ದ. ಅದು ಮಲ್ಲಯ್ಯ ಅಂದಿತ್ತ, ಯೋಚನೆ ಮಾಡ್ಬೇಕಿತ್ತವ, ಕೇಳಲಿಲ್ಲ. ಬಂದ, ರಾತ್ರಿ ಮಲ್ಕೊಂಡ, ಮುಂಜಾನೆ ಎದ್ದಿದ್ದ. ಪಾಪ ಮಗ್ಳ ಮನೆಯವರು ಕಂಡಾಪಟ್ಟಿ ದುಡಿದು 2 ತೊಲಿ ಬಂಗಾರ ಮಾಡಿಸ್ಕೊಂಡು ಬಂದಿದ್ರು ತಾಳಿಕೋಟಿಗೆ ಹೋಗಿ. ಇವ ಏನು ಬೇಡ್ಕೊಂಡಿದ್ದ? ಮಗ್ಳ ಮನೆಯವ್ರು ಏನು ತಂದ್ರು ಇವು ಏನೂ ಮಾಡ್ಲಾರ್ದನ 2 ಆಗ್ಬೇಕು. ಅವು 2 ತೊಲಿ ಬಂಗಾರ ಮಾಡಿಸ್ಕೊಂಡು ಏನು ಬಂದುವಲ್ಲ, ಇದನ್ನ ನೋಡೋದಕ್ಕೆ ಇವ ಬಡ ಹೋಗಿ ಜಗ್ಲಿ ಮುಂದೆ ಲಿಂಗ ಒಂದೇನಿತ್ತಲ್ಲ ಅದನ್ನ ಹಿಂಗೆ ಹಿಡ್ದ. 2 ತೊಲಿ ಇದ್ದಿದ್ದು ಟ್ರಂಕ್ ತೆಗೆದು ನೋಡ್ತಾನ, 4 ತೊಲಿ ಬಂದು ಬಿದ್ದಿತ್ತಲ್ಲಿ ಮನ್ಯಾಗ. ಏನು ಬೇಡ್ಕೊಂಡಿದ್ದವ? ಮಗ್ಳ ಮನೆಯವ್ರಿಗೆ ಏನು ಸಿಗ್ತೈತಿ ಅದು ನನಗೆ 2 ಸಿಗಬೇಕಟ್ಟೆ, 2 ಪಟ್ಟು ಸಿಗಬೇಕು. ಒಮ್ಮೆ ಮುಂದೆ ಹಂಗೆ ತಿಂಗಳು ಹೋಯ್ತು. ಮಗ್ಳ ಮನೆಯವ್ರು ಚಲೋ 30 ಲಕ್ಷ ರೂಪಾಯಿ ಕಾರ್ ತಂದ್ರು ಅವ್ರು ದುಡಿದು. ಇವ ದುಡ್ದಿಲ್ಲ, ದುಪ್ಪಟ್ಟಿಲ್ಲ, ಏನೂ ಮಾಡಿಲ್ಲ. ಕೆಲಸ ಏನು? ಬೆಂಕಿ ಹಚ್ಚೋದು, ಊರನ್ನ ಡಬ್ಬ ಹಾಕೋದು ಅಟೆ.
ಬೆಂಕಿ ಹಚ್ಚೋದು ಊರನ್ನ ಡಬ್ಬ ಹಾಕೋದು. ಇದು ಬಿಟ್ಟು ಅವ ಏನೂ ಮಾಡಿದ್ದಿಲ್ಲ ಒಟ್ಟ ಊರಾಗ. ಮಗ್ಲ ಮನೆಯವ್ರು 1 ತಿಂಗಳು ಬಿಟ್ಟು 30 ಲಕ್ಷ ರೂಪಾಯಿ ಕಾರ್ ತಂದರು. ಮರುದಿನ ಇವ ಒಳಗೆ ಹೋಗಿ ಹಿಂಗೆ ಲಿಂಗ ಹಿಡ್ಕೊಂಡು ಮಲ್ಲಪ್ಪ ಅಂದ. ಮರುದಿನ ಹೊರಗೆ ಬಂದು ನೋಡ್ತಾನ 30 ಲಕ್ಷ ರೂಪಾಯಿ 2 ಕಾರ್ ಮನೆ ಮುಂದೆ ನಿಂತಿದ್ದು. ಇವನಿಗೆ ಕಂಡಾಪಟ್ಟಿ ಖುಷಿ ಆಯಿತು, ಹಾಲು ಕುಡ್ದಷ್ಟು ಖುಷಿ ಆಯಿತು. ಬೇಡ್ಕೊಂಡಿದ್ದೆಲ್ಲ ಖರೆ ಆಕತ್ತಲ್ಲ ಅಂದಿವ. ಮಲ್ಲಪ್ಪ ಹೇಳಿತ್ತಿಲ್ಲ, ಏನು ಮಗ್ಲಿ ಮನೆಯವ್ರು ಮಾಡ್ತಾರದು 2 ಪಟ್ಟು ನನಗೆ ಬೇಕಂತ ಬೇಡ್ಕೊಂಡಿದ್ದೆ, ನನಗೆಲ್ಲ 2 ಪಟ್ಟು ಸಿಗಾಕತ್ತದ, ಇದಕ್ಕಿಂತ ದೊಡ್ಡ ಪುಣ್ಯ ಏನೈತಿ ಅಂದ. ಮಗ್ಲು ಮನೆಯವ್ರಿಗೆ ಒಮ್ಮೆ ಎಂಗೇಜ್ಮೆಂಟ್ ಗಟ್ಟಿ ಆಯ್ತು. ಇವಂಗೂ ಒಬ್ಬ ಮಗ ಇದ್ದ, 25 ವರ್ಷ ಆದರೂ ಮದುವೆ ಆಗಿದ್ದಿಲ್ಲ. ಮಗ್ಲಿ ಮನೆಯವ್ರಿಗೆ ಒಮ್ಮೆ ಎಂಗೇಜ್ಮೆಂಟ್ ಗಟ್ಟಿ ಆಯಿತು. ಇವನಿಗೆ ಏನು ವರ ಸಿಗ್ಬೇಕು, ಮದುವೆನೇ ಆಗ್ಬಿಡ್ಬೇಕು ಇವನ ಮಗಂದು. ಇವ ಅಂದ, ಸುಖ ಪುರುಷನ, ಇನ್ನು ನನ್ನಂಗೆ ಸುಖ ಯಾರೂ ಇಲ್ಲ ಊರಾಗ, ನಮ್ಮ ಭಾರಿ ಜೀವನ ಹೊಂಟೈತಿ. ಮಗ್ಲಿ ಮನೆಯವ್ರಿಗೆ 2 ತೊಲಿ ಬಂಗಾರ ತೊಗೊಂಬಂದವು. ನನಗೆ ಮಲ್ಲಯ್ಯ ರಾತ್ರೋರಾತ್ರಿ ಟ್ರಂಕ್ನ್ಯಾಗ 4 ತೊಲಿ ಬಂಗಾರ ಇಟ್ಟ. ಮಗ್ಲಿ ಮನೆಯವ್ 30 ಲಕ್ಷ ರೂಪಾಯಿ ಕಾರ್ ತಂದನ. ನನಗೆ ಮಲ್ಲಯ್ಯ ರಾತ್ರೋರಾತ್ರಿ 30 ಲಕ್ಷ ರೂಪಾಯಿ ಕಾರ್ ಇಟ್ಟ. ಮಗ್ಲಿ ಮನೆ ಒಂದು ಏನೋ ಗಟ್ಟಿ ಆಯ್ತಂತ ಮಲ್ಲಯ್ಯ ನನಗೆ ಡಬಲ್ ಆಗ್ಬೇಕು ಅಂದಿದ್ದಕ್ಕೆ ನನ್ನ ಮಗನ ಮದುವೆನೇ ಮಾಡಿಸಿಬಿಟ್ಟ. ನನಗಿಂತ ತೃಪ್ತಿ ಯಾರು ಅಂತ ಮಲ್ಕೊಂಡಿದ್ದ. ಚಾಲು ಆಯ್ತು ನೋಡಿ ಅಲ್ಲೇ ಗುಳಿಗೆ. ಅದು ಹೇಳಿತ್ತಿಲ್ಲ ದೇವ್ರು, ಯೋಚನೆ ಮಾಡು, ಬೇಡ್ಕೊಳ್ಬೇಕಾದ್ರೆ ಯೋಚನೆ ಮಾಡು ಅಂತ ಹೇಳಿತ್ತಿಲ್ಲ. ಮಗ್ಲಿ ಮನೆಗೊಮ್ಮೆ ಏನಾಯ್ತು ಗೊತ್ತನೇವ, ಆರಾಮ್ ತಪ್ಪಿತವಂಗ. ಗೊತ್ತಾಕತೈತಿ? ಮಗ್ಲಿ ಮನೆಯಾಗೊಮ್ಮೆ ಆರಾಮ್ ತಪ್ಪಿತು. ತಾಳಿಕೋಟಿಗೆ ಹೋಗಿ ಒಂದು ಸಲೈನ್ ಹಚ್ಕೊಂಬಂದ. ಇವ ಏನು ಬೇಡ್ಕೊಂಡಿದ್ದ, ಮಗ್ಲಿ ಮನೆಯವ್ರಿಗೆ ಏನು ಸಿಗ್ತೈತಿ, ನನಗದು 2 ಪಟ್ಟು ಸಿಗ್ಬೇಕಂತ ಬೇಡ್ಕೊಂಡಿದ್ನಿಲ್ಲ. ತಾಳಿಕೋಟಿಗೆ ಅವ ಮಗ್ಲಿ ಮನೆಯವ್ರಿಗೆ ಒಮ್ಮೆ ಆರಾಮ್ ತಪ್ಪಿತ್ತು. ತಾಳಿಕೋಟಿಗೆ ಹೋಗಿ ಒಂದು ಸಲೈನ್ ಹಚ್ಕೊಂಬಂದ. ರಾತ್ರೋರಾತ್ರಿ ಇದಕ್ಕೆ 2 ಸಲೈನ ಬೇಡ್ಕೊಂಡಿದ್ನಿಲ್ಲ. ಅದು ಅಂದಿತ್ತಿಲ್ಲ ಮಲ್ಲಯ್ಯ. ಯೋಚನೆ ಮಾಡು ಅಂದಿತ್ತಿಲ್ಲ. ಇವ ಆಗದಾಗ ಸುಖದಾಗ ಇವ 2 ಕಾರದಾಗ ಅಡ್ಡಾಡಿದ್ದ. ಅದು ಮಲ್ಲಯ್ಯ ಅಂತ ತಗೋ, ಅನುಭವಿಸ್ ಮಗನೇ, ಬೇಡಿದ್ದಿಲ್ಲ ನೀ, ಅನುಭವಿಸ್ ನೀನು. ಒಮ್ಮೆ ಮಗ್ಲಿ ಮನೆಯವ್ರಿಗೆ ಏನಾಯ್ತು, ಒಂದು ಕಣ್ಣು ಹೋಯ್ತು. ಇದಕ್ಕ 2 ಶಾಣೆ ಅದ ಊರಾನು ಹುಡುಗರು, 2 ಹೋದುವೆ. ಇದು ಕುಟ್ಟಿ ಹಿಂಗೆ ಮಾಡ್ಕೊಂತ ಅಡ್ಡಾಡಕತ್ತು ಊರಾಗ. ತಗೋ ಅಡ್ಡಾಡನ್ 40 ಲಕ್ಷ ರೂಪಾಯಿ ಕಾರಾಗ ಅಡ್ಡಾಡನ್. ಈಗ 4 ತೊಲಿ ಬಂಗಾರ ತೊಗೊಂಡು ಹೋಗಿ ಅಡ್ಡಾಡನ್ ಊರಾಗ. ನಂದ ಮನಿ ಯಾವ್ದು ಇಲ್ಲ ಅಂತ ಮೇಳಕತ್ತಿದ್ನಲ್ಲ, ಅಡ್ಡಾಡನ್ ಈಗ ಊರಾಗ. ಯಾವ ಅಡ್ಡಾಡಕ್ಕೆ ಸಾಧ್ಯ ಐತನ? ಕಣ್ಣ ಹೋದು. ಮಗ್ಲ ಮನೆ ಒಮ್ಮೆ ಸೀರಿಯಸ್ ಆದ. ಇವ ವಾದ್ನ ಮ್ಯಾಲ ಮುಗ್ತದೆ. ಏನು ಬೇಡ್ಕೋಬೇಕು ನಾವು ದೇವರಲ್ಲಿ? ಹಿಂಗೆ ಬೇಡ್ಕೊಂಡ್ರೆ ದೊಡ್ಡವ್ರಾಗ ಸಾಧ್ಯ ಐತನು? ಮತ್ತೆ ಯಾರ ಮಲ್ಲಯ್ಯಗೆ ಹೋಗಿ ಇದನ್ನೇ ಬೇಡ್ಕೊಂಬಂದಿರಂತೀನಿ. ಸಿದ್ಲಿಂಗ ದೇವ್ರು ಬಂದು 1ನೇ ದಿನನ ಕಾಶಿಮುತ್ತನ ಆಶೀರ್ವಾದ ಅಂತ ಇದನ್ನ ಹೇಳಾರಂತ ಮತ್ತೆ ಇದನ್ನೇ ಬೇಡ್ಕೊಂಬಂದು. ಏನು ಬೇಡ್ಕೋಬೇಕು ಜೀವನದಲ್ಲಿ ಅಂದರೆ, ಸತ್ಯವಾಗಿ ಹೇಳ್ತೀನಿ, ದೇವ್ರು ಯಾರಿಗೆ ಆಶೀರ್ವಾದ ಮಾಡ್ತಾನ, ನೀವು 3 ತಾಸು ಉಪವಾಸ ಮಾಡಿದ್ರು ದೇವ್ರ ಆಶೀರ್ವಾದ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವು ನನಗೆ ಸಣ್ಣವು. ನೀವು 3 ಹೊತ್ತು ಅವನು ಜಪ ಮಾಡಿದ್ರು ಕಾಶಿಮುತ್ತೆ ಆಶೀರ್ವಾದ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವನ ಹೆಸರು ಮ್ಯಾಗ ನೀವು ಗೋಪುರ ಕಟ್ಟಿಸಿ ಬಂಗಾರದ ಕಳಸ ಇಟ್ರು ಕಾಶಿಮುತ್ಯ ಖುಷಿ ಅಕ್ಕನೋ ಬಿಡ್ತಾನೋ ಗೊತ್ತಿಲ್ಲ. ದ್ಯಾಮವ್ವ, ಮಾರುತ್ಯಪ್ಪ, ಕಾಸಗತಪ್ಪ ಯಾವಾಗ ಖುಷಿ ಅಕ್ಕಾರಂದ್ರೆ 3 ಹೊತ್ತು ಪೂಜೆ ಮಾಡಿದ್ರೂ ಖುಷಿ ಆಗಂಗಿಲ್ಲ, 3 ಹೊತ್ತು ಉಪವಾಸ ಮಾಡಿದ್ರೂ ಖುಷಿ ಆಗಂಗಿಲ್ಲ. ಲಕ್ಷ ಕೊಟ್ಟು ಕೇಳಿ, ಯಾರು ಊರಾಗ ಇನ್ನೊಬ್ಬರು ಹೊಟ್ಟಿ ಹೊಡ್ಯಾಂಗಿಲ್ಲ, ಯಾರು ಇನ್ನೊಬ್ಬರು ಕಾಲು ಎಳೆಯಂಗಿಲ್ಲ, ಯಾರು ಇನ್ನೊಬ್ಬರು ಮನಿ ನೋಡಿ ಉರ್ಕೊಳಂಗಿಲ್ಲಲ್ಲ, ಅವರಿಗೆ ಕಾಶಿಮುತ್ತೆ ಆಶೀರ್ವಾದ ಮಾಡ್ತಾನದ ನೆನಪಿಟ್ಕೊಂಡ್ಬಿಟ್ಟು.